ಯಾಕಂದ್ರೆ ಅವರು ಮಹಾಭಾರತ ವಾರ್ನಲ್ಲಿದ್ರೆ ಹಿ ವಿಲ್ ಸಪೋರ್ಟ್ ದುರ್ಯೋಧನ ಅಂಡ್ ಹಿ ಕೆನಾಟ್ ಬಿ ಒನ್. ಬಲರಾಮ ಕೃಷ್ಣ ಮಧ್ಯೆ ಏನಾದರೂ ಕಾಂಟ್ರವರ್ಸಿ ಅಂದ್ರೆ ಶ್ರೀ ಕೃಷ್ಣ ವಾಸ್ ಸಪೋರ್ಟಿಂಗ್ ಪಾಂಡವಾಸ್, ಬಲರಾಮ's disciple was Duryodhana, so he was supporting them, so that way the controversies arose. And ಇನ್ನೊಂದು ಏನಾಯ್ತು, ದುರ್ಯೋಧನದ son should have been married to Balrama's daughter. ಅದು ಅಭಿಮನ್ಯು fell in love with his daughter and ಅದನ್ನ she kidnapped ಅಭಿಮನ್ಯು. ಅದು ಆ ತರ ಆಗ್ಬಿಡ್ತದೆ, ಅಭಿಮನ್ಯು gets married. ಆಮೇಲೆ ಇನ್ನೊಂದು ಏನಾಗ್ತದೆ, ಬಲರಾಮ ಶ್ರೀಕೃಷ್ಣನ್ಗೆ ಒಂದು ಸಿಸ್ಟರ್ ಇರ್ತಾರೆ ಸುಭದ್ರಾ. ಸುಭದ್ರಾವನ್ನು ದುರ್ಯೋಧನ ಮದುವೆ ಮಾಡ್ಕೋಬೇಕು ಅಂತ ಇರ್ತಾರೆ. ಬಲರಾಮನ್ನ ಎಲ್ಲ ಮಾತು ಕೊಟ್ಟು ಎಲ್ಲ ಆಗ್ತದೆ, ಎಲ್ಲ ಬಂದು ಸೇರ್ತಾರೆ, ಎಲ್ಲ ಎಂಗೇಜ್ಮೆಂಟ್ ಎಲ್ಲ ಆಗ್ತಾ ಇರ್ತದೆ. ಎಲ್ಲ ಮಾಡ್ತಾ ಇರುವಾಗ ಅರ್ಜುನನ್ನ ಶ್ರೀಕೃಷ್ಣ ಮಾರುವೇಷದಲ್ಲಿ ಕರೆಸ್ತಾರೆ. ಕರೆಸ್ಬಿಟ್ಟು ಅವ್ರನ್ನ ಸುಭದ್ರಾ ಫಾಲ್ಸ್ ಇನ್ ಲವ್ ವಿತ್ ಹಿಮ್. ಸುಭದ್ರಾ ಕಿಡ್ನಾಪ್ಸ್ ಅರ್ಜುನ, ಗೋಸ್ ಅಂಡ್ ಮ್ಯಾರೇಜ್. ಆವಾಗ ಕಾಂಟ್ರವರ್ಸಿ ಬರ್ತದೆ. ಆದ್ರಿಂದ ಆವಾಗ ಈ ತರ ಸಾಕಷ್ಟು ಕಾಂಟ್ರವರ್ಸಿ ಇಬ್ಬರಿಗೂ ಇದ್ದೇ ಇರ್ತದೆ. ಬಟ್ ಎವ್ರಿ ಟೈಮ್ ಶ್ರೀ ಕೃಷ್ಣ ವಿನ್ಸ್ ಓವರ್ ಬೈ ಪ್ಯಾಸಿಫೈಯಿಂಗ್ ಹಿಸ್ ಬ್ರದರ್ ಅಂಡ್ ಹಿ ಸೀಸ್ ದಟ್ ಹಿಸ್ ಬ್ರದರ್ ಗೋಸ್ ಯಾತ್ರೆಗೆ. ಯಾಕಂದ್ರೆ ಅವರು ಮಹಾಭಾರತ ವಾರ್ನಲ್ಲಿದ್ರೆ ಹಿ ವಿಲ್ ಸಪೋರ್ಟ್ ದುರ್ಯೋಧನ ಅಂಡ್ ಹಿ ಕೆನಾಟ್ ಬಿ ಒನ್. ದಟ್ ಈಸ್ ದ ಸ್ಟ್ರೆಂತ್ ಆಫ್ ಬಲರಾಮ. ಸೊ ಈ ಡಸ್ ಸಮ್ ಟ್ರಿಕ್, ಅದು ಮಹಾಭಾರತದಲ್ಲಿದೆ. ಅವರು ಕೋಪ ಮಾಡ್ಕೊಂಡು ಅವರು ಯಾತ್ರೆಗೆ ಹೋಗ್ಬಿಡ್ತಾರೆ. ಮಹಾಭಾರತ ವಾರೇ ಆಗ್ತಾ ಇರಲಿಲ್ಲ ಅವಾಗ. ಆ ತರ ಶ್ರೀಕೃಷ್ಣ ವಿತ್ ಇಸ್ ಇಂಟೆಲಿಜೆನ್ಸ್ ದ ಮಹಾಭಾರತ ವಾರ್ ಇಸ್ ಫಾಟ್. ಆಕ್ಚುಯಲ್ ವಾರ್ ಬಂದ್ಬಿಟ್ಟು ಇಟ್ ಇಸ್ ಥ್ರೂ ಹಿಸ್ ಇಂಟೆಲಿಜೆನ್ಸ್ ಅಂಡ್ ಥ್ರೂ ಹಿಸ್ ಕ್ಲೆವರ್ನೆಸ್ ಹಿ ಹಸ್ ಫಾಟ್. The actual war which took place on the battlefield is only a superficial. Actual war bandut it is different. It is he used his intelligence, cleverness and the weakness of the other person and killed them. ಆಮೇಲೆ ಇದು ಶ್ರೀ ಕೃಷ್ಣ ಬಂದ್ಬಿಟ್ಟು ಅವರು ದ್ವಾರಕನಲ್ಲಿರುವಾಗ ಒಂದು ಗಂಧರ್ವ ಬಂದ್ಬಿಟ್ಟು he gives a magical box. ಮಿರರ್ ಇರ್ತದೆ. ಹೇಳ್ತಾರೆ ಇದರಲ್ಲಿ ನೀವು ನೋಡಿದ್ರೆ ನಿಮ್ಗೆ ಯಾರು ತುಂಬಾ ಇಷ್ಟನೋ ಯಾವ ವಸ್ತು ಅದು ಕಾಣಿಸಂತ. ಸರಿ, ಅದು ತಗೊಂಡ್ ಬಂದು ಇಡ್ತಾರೆ. ಅವಾಗ ಇವರು ಫ್ಯಾಮಿಲಿ ಎಲ್ಲ ಬರ್ತಾರೆ, ಬಲರಾಮ, ರೇವತಿ, ಸುಭದ್ರ, ಆಮೇಲೆ ಶ್ರೀಕೃಷ್ಣ, ಸತ್ಯಭಾಮ, ರುಕ್ಮಿಣಿ ಎಲ್ಲರೂ ಬರ್ತಾರೆ. ಕೇಳ್ತಾರೆ ಇನ್ಕ್ವಿಸಿಟಿವ್ನೆಸ್ ನಲ್ಲಿ, ಇದು ಏನಿದು? ಇಲ್ಲ ಈ ತರ ಇರ್ತಾರೆ. ಸರಿ, ಓಪನ್ ಮಾಡಂತ ಓಪನ್ ಮಾಡ್ಬಿಟ್ಟು ಫಸ್ಟ್ ಬಲರಾಮ ನೋಡ್ತಾರೆ. ನೋಡಿದ್ರೆ ಅವ್ರಿಗೆ ತುಂಬಾ ಪ್ರಿಯವಾಗಿ ದುರ್ಯೋಧನ ಕಾಣಿಸ್ತಾರೆ. ದೆನ್ ರೇವತಿ ನೋಡ್ತಾರೆ. ರೇವತಿ ನೋಡಿದಾಗ ಫಾರ್ ಆರ್ ಆಲ್ ಜ್ವೆಲ್ಸ್. ಆಮೇಲೆ ಇವರು ಸುಭದ್ರ ನೋಡ್ತಾಳೆ, ಅರ್ಜುನ ಕಾಣಿಸ್ತಾರೆ. ಆಮೇಲೆ ಉತ್ತರ ನೋಡ್ತಾಳೆ, ಅಭಿಮನ್ಯು ಕಾಣಿಸ್ತಾರೆ. ಆಮೇಲೆ ರುಕ್ಮಿಣಿ ನೋಡ್ತಾರೆ, ಶ್ರೀಕೃಷ್ಣ ಕಾಣಿಸ್ತಾರೆ. ಸತ್ಯಭಾಮ ನೋಡ್ತಾರೆ, ಎಲ್ಲ ಗೋಲ್ಡ್ ಜ್ಯುವೆಲರಿ ಹೊಸ. ಸರಿ, ಕೃಷ್ಣ ಮುಚ್ಚಿಗೆ ಹೋಗ್ತಾರೆ. ಇಲ್ಲ ಇಲ್ಲ ನೀನ್ ನೋಡು, ನಿನ್ಗೆ ಯಾರು ಇಷ್ಟ? ಬೇಡ ಬೇಡ ಅಂತ. ಇಲ್ಲ ಅಂತ ನೋಡಿದ್ರೆ ಶಕುನಿ ಕಾಣಿಸ್ತಾರೆ. ಎಲ್ಗೂ ಆಶ್ಚರ್ಯ ಆಗ್ಬಿಡ್ತು, ಏನ್ ಕೃಷ್ಣ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಅವನ ಬಗ್ಗೆ. ಸೊ ದಟ್ ಈಸ್ ಕೃಷ್ಣಸ್. ಶಕುನಿನ ಯಾಕೆ ಅಷ್ಟೊಂದು ಇಷ್ಟಪಟ್ಟಿದ್ರು? ಯಾರು? ಈಗ ಕೃಷ್ಣಗೆ ಶಕುನಿ ಕಾಣಿಸ್ಬೇಕು ಅಂದ್ರೆ ಅಲ್ಲ, ಆಕ್ಚುಲಿ ಶಕುನಿದು ಕತೆ ಬಂದು ಬೇರೆ. ಹಿ ವಾಂಟ್ ಟು ಟೇಕ್ ರಿವೆಂಜ್ ಆನ್ ದ ಕೌರವಾಸ್. ಅದರಿಂದ ಶ್ರೀಕೃಷ್ಣನ್ಗೆ ಅವನ್ಗೆ ಈಸ್ ಇಂಡೈರೆಕ್ಟ್ಲಿ ಹೆಲ್ಪಿಂಗ್ ಶ್ರೀಕೃಷ್ಣ ಅಂಡ್ ದ ಪಾಂಡವಾಸ್. ಅದು ಆಕ್ಚುಯಲ್ ಸೀಕ್ರೆಟ್. ಅದು ಅಂತ ಅದೊಂದು ಹಠ ಮಾಡ್ಕೊಂಡು ಅವನ್ ಬಂದಿರೋದು. ಆಮೇಲೆ ಒಂದ್ಸತಿ ಶ್ರೀಕೃಷ್ಣನ್ ಸಪರೇಟ್ ರೂಮ್ ಇರ್ತದೆ, ಅಲ್ಲಿ ಒಂದು ಬಾಕ್ಸ್ ಇರ್ತದೆ, ಕ್ಯಾಸ್ಕೆಟ್ ಡೆಕೋರೇಟೆಡ್. ಅದು ಯಾರು ಓಪನ್ ಮಾಡ್ತಾ ಇಲ್ಲ. ಒಂದ್ ದಿವಸ ರುಕ್ಮಿಣಿ ಬಂದು ಕೇಳ್ತಾಳೆ, ಪರಮಾತ್ಮ ಇದು ಏನಿದು? ಇಲ್ಲ, ಅದು ನಂದು ತುಂಬಾ ಇಷ್ಟವಾಗಿದ್ದು ಅದ್ನಲ್ಲಿ ಇದೆ ಅಂತ. ಏನ್ ಗೋಲ್ಡ್ ಜ್ಯುವೆಲರಿ ಏನಂತ? ಇಲ್ಲ ನೋಡಿ ನೀನ್ ಅಂತ. ಸೊ ಎಲ್ಲರೂ ಬರ್ತಾರೆ, ಅವ್ರ ವೈಫ್ಸ್ ಬಲರಾಮ ಎಲ್ಲ ಓಪನ್ ಮಾಡ್ತಾರೆ. ಇನ್ನೊಂದು ಬಾಕ್ಸ್ ಇರ್ತದೆ, ಅದನ್ನ ಓಪನ್ ಮಾಡಿ ಈ ತರ 7 ಬಾಕ್ಸಸ್ ಓಪನ್. 7 ಬಾಕ್ಸ್ ಇಷ್ಟು ಚಿಕ್ಕದಾಗಿರ್ತದೆ, ಇಷ್ಟು. ಅದನ್ನು ಓಪನ್ ಮಾಡ್ತಾರೆ. ಓಪನ್ ಮಾಡಿದ್ರೆ ಈ ಡಸ್ಟ್ ಇರ್ತದೆ. ಶ್ರೀಕೃಷ್ಣ ಏನಿದು? ಇದು ಬಂದು ನನ್ನ ಭಕ್ತರದು ಪಾದಧೂಳಿ, ದಿಸ್ ಈಸ್ ಮೈ ಸ್ಟ್ರೆಂತ್ ಅಂತಾರೆ. ಅದೊಂದು ಕತೆ, ಅದು ಹೇಳಿದೀನಿ ನಾನು ಆಲ್ರೆಡಿ. ಆಮೇಲೆ ಇವಾಗ ಕಲ್ಯಾಣೋತ್ಸವ ನಡೀತದೆ. ಕಲ್ಯಾಣೋತ್ಸವ ಏನಕ್ಕೆ ನಡೀತದೆ? ಆಕ್ಚುಲ್ ಆಗಿ ಇಟ್ ಆಲ್ ಸ್ಟಾರ್ಟೆಡ್ ಬಿಕಾಸ್ ಆಫ್ ವಿಶ್ವಾಮಿತ್ರ ಮಹರ್ಷಿ. ವಿಶ್ವಾಮಿತ್ರ ಮಹರ್ಷಿ ಆವಾಗ ತ್ರೇತಾಯುಗದಲ್ಲಿ, ನಿಮ್ಗೆ ಹರಿಶ್ಚಂದ್ರ ಕತೆ ಗೊತ್ತು. ಅವ್ರನ್ನ ಟೆಸ್ಟ್ ಮಾಡಬೇಕು ಅಷ್ಟು ಮಾಡಿದ್ರು. ಬಟ್ ಅಷ್ಟು ಏನಾಯ್ತು, ಅದು ಇಟ್ ವಾಸ್ ಅಗ್ನಿ ಫಾರ್ ದೆಮ್. ಸೊ ಅದು
ಪಾಪ ಸ್ವರೂಪವಾಗಿ ವಿಶ್ವಾಮಿತ್ರ ಮಹರ್ಷಿ ಮೇಲೆ ಬಂತು. ಬಿಕಾಸ್ ಆಫ್ ಹಿಸ್ ತಪಸ್ ಶಕ್ತಿ ಈ ಸೈಡ್ ವೆಯ್ಟ್ ಅಂತ ಅದನ್ನ ನಿಲ್ಸಿದ್ರು. ಆಮೇಲೆ ಅದೆಲ್ಲ ಆದ್ಮೇಲೆ ಶ್ರೀರಾಮ ವಾಸ್ ಬಾರ್ನ್, ಈ ಟೇಕ್ಸ್ ಶ್ರೀರಾಮ ಅಂಡ್ ಲಕ್ಷ್ಮಣ ಗೋಸ್ ಟು ಜನಕ ಮಹಾರಾಜ ರಾಜ್ಯದಲ್ಲಿ ಹೋಗಿ ಈ ಕಂಡಕ್ಟ್ಸ್ ದ ಮ್ಯಾರೇಜ್. ಸೊ ಆ ಮ್ಯಾರೇಜ್ ಕಂಡಕ್ಟ್ ಮಾಡೋ ಪುಣ್ಯಕ್ಕೆ ದಟ್ ಪಾಪ ಅಂಡ್ ಪುಣ್ಯ ಗೆಟ್ಸ್ ನ್ಯೂಟ್ರಲೈಸ್ಡ್. ಸೊ ಆವಾಗ್ಲಿಂದ ಭಗವಂತಂದು ಕಲ್ಯಾಣೋತ್ಸವ ಮಾಡ. ದಟ್ ಈಸ್ ದ ರೀಸನ್. ಭಗವಂತನಿಗೇನು ಮದುವೆ ಎಲ್ಲ ಬೇಕಾಗಿಲ್ಲ. ಇವಾಗ ರುಕ್ಮಿಣಿ ಕಲ್ಯಾಣ ಮಾಡ್ತಾರೆ, ರುಕ್ಮಿಣಿ ಶ್ರೀ ಕೃಷ್ಣ ಕಲ್ಯಾಣ ಮಾಡ್ತಾರೆ, ಪಾರ್ವತಿ ಪರಮೇಶ್ವರ ಗೌರಿ ಶಂಕರ್ ಕಲ್ಯಾಣ ಮಾಡ್ತಾರೆ. ಆಮೇಲೆ ಇದು ಶ್ರೀ ವೆಂಕಟೇಶ ತಿರುಪತಿನಲ್ಲಿ ದಿನ ಕಲ್ಯಾಣೋತ್ಸವ ನಡೆಸ್ತಿದೆ. ಅದೆಲ್ಲ ಬಿಕಾಸ್ ಆಫ್ ದಿಸ್. ಅದನ್ನ ಮಾಡಿದ್ರೆ ನಮ್ಮಲ್ಲಿರೋ ಪಾಪ ಬಂದು ಇಟ್ ಗೆಟ್ಸ್ ಸರ್ಟನ್ ಎಕ್ಸ್ಟೆಂಟ್ ನ್ಯೂಟ್ರಲೈಸ್ಡ್. ದಟ್ ಈಸ್ ದ ಐಡಿಯಾ ಆಫ್ ಡೂಯಿಂಗ್ ಕಲ್ಯಾಣೋತ್ಸವ. ಈ ಮದುವೆ ಟೈಮಲ್ಲಿ ಅರುಂಧತಿ ನಕ್ಷತ್ರ ತೋರಿಸ್ತಾರಲ್ಲ, ಅದು ಆ ಕಾಲದಲ್ಲಿ ಸತ್ಯ ಇತ್ತು. ಬಿಕಾಸ್ ಅರುಂಧತಿ ವಾಸ್ ಒನ್ ಆಫ್ ದಿ 7 ಪತಿವ್ರತ. ಶಿ ಇಸ್ ದ ವೈಫ್ ಆಫ್ ವಶಿಷ್ಠ ಮಹರ್ಷಿ. ಸಪ್ತರ್ಷಿ ಮಂಡಲ ಅಂತ ಇದೆ, ಅಲ್ಲಿ ಸಪ್ತರ್ಷಿಗಳಿದ್ದಾರೆ, ಈ ಸಪ್ತ ಪತಿವ್ರತಗಳಿದ್ದಾರೆ. ಅದರಲ್ಲಿ ತುಂಬಾ ಶ್ರೇಷ್ಠ ಬಂದು ಅರುಂಧತಿ. ಶಿ ಲಿವ್ಡ್ ಎ ಪರ್ಫೆಕ್ಟ್ ಪತಿವ್ರತ. ಸೊ ಅದನ್ನ ನಮಗೆ ಆ ಹೆಣ್ಣಿಗೆ ತೋರಿಸ್ತಾರೆ, ನೋಡು ಅರುಂಧತಿನ, ಅವ್ರು ಹೆಂಗಿದ್ರು ಅದೇ ತರ ನೀನು ಬಾಳಬೇಕು ಅಂತ ಅಷ್ಟೇ. ಅದು ಇವಾಗ ಕಾಣಿಸಲ್ಲ, ಆ ಕಾಲದಲ್ಲಿ ದೇ ಕುಡ್ ಸಿ ಧರ್ಮ ಆ ತರ ಇತ್ತು. ಇನ್ನೊಂದು, ಈಗ ಮಂತ್ರಗಳು ಹೇಳ್ತಾರಲ್ಲ, ಜಂಬೂ ದ್ವೀಪೆ ಅಂತ ಒಂದು ಮಂತ್ರದಲ್ಲಿ ಬಳಸ್ತಾರೆ. ಜಂಬೂ ದ್ವೀಪ ಅನ್ನೋದು ನಮ್ದು ಒಂದು ಐಲ್ಯಾಂಡ್ ಆಗಿತ್ತು ಮೊದಲು ಐಲ್ಯಾಂಡ್ ಆಗಿತ್ತು. ಭಾರತ ಬಂದು ಒಂದು ಐಲ್ಯಾಂಡ್ ಆಗಿತ್ತು. ಹೌದು, ಜಂಬೂ ದ್ವೀಪ. ಜಂಬೂ ದ್ವೀಪ ತ್ರೇತಾಯುಗ ಕಾಲದಲ್ಲಿ ಇರೋದು. ಹೌದು ಇನ್ ದ ಬಿಗಿನಿಂಗ್ ಆಫ್ ತ್ರೇತಾಯುಗ. ಆಮೇಲೆ ಇಟ್ ಫಾರ್ಮ್ಡ್ ಇಂಟು ಪೆನಿನ್ಸುಲಾ. ಬಟ್ ಇವತ್ತು ಜಂಬೂ ದ್ವೀಪ ಅದು ಕಂಟಿನ್ಯೂ ಆಗ್ತಾ ಇದೆ. ಅದು ಚೇಂಜ್ ಆಗ್ಬೇಕಾಗಿತ್ತ, ಅದು ಮಾಡಿಲ್ಲ ಅವರು, ಫಾರ್ ಸರ್ಟನ್ ರೀಸನ್ ಮಾಡಿಲ್ಲ. ಕೆಲವೊಬ್ರು ಹೇಳಿದ ಪ್ರಕಾರ ಜಂಬೂ ವೈವಸ್ವತ ಮನ್ವಂತರೆ ನೋಡಿ, ಆದ್ಯ ಬ್ರಾಹ್ಮಣ, ದ್ವಿತೀಯ ಪ್ರಾರಾಧ, ಶ್ವೇತವರ ಕಲ್ಪೆ, ವರ್ತಮಾನ ಸಪ್ತಮ, ವೈವಸ್ವತ ಮನ್ವಂತರೆ, ಅಷ್ಟಾವಿಂಶತಿ ಮಹಾಯುಗ, ಕಲಿಯುಗೆ ಪ್ರಥಮ ಪಾದೆ ಅಂತ ಇಷ್ಟು ಬಂದ್ಬಿಟ್ಟು ಇಟ್ ರೆಫರ್ಸ್ ಟು ಚತುರ್ಮುಖ ಬ್ರಹ್ಮ. ಚತುರ್ಮುಖ ಬ್ರಹ್ಮ ಆಕ್ಚುಲಿ ಸಂಕಲ್ಪ ಏನು ಹೇಳೋದಂದ್ರೆ, ಬೆಳಗ್ಗೆ ನಾವು ಸ್ನಾನ ಮಾಡ್ಬಿಟ್ಟು ಡಿವಿನೇಟಿಗೆ ಹೇಳ್ತೀವಿ, ನೀನು ಇಲ್ಲಿದ್ದೀಯಾ, ನಿನ್ನ ಟೈಮ್ ಬಂದ್ಬಿಟ್ಟು ಕಲಿಯುಗ 4,32,000 ಆಗ್ತದೆ. ನೆಕ್ಸ್ಟ್ ವಿ ಕಮ್ ಟು ದಿಸ್ ಜಂಬೂ ದ್ವೀಪೆ, ನನ್ನ ಸ್ಥಾನ, ನಾನಿರೋ ಸ್ಥಾನದಲ್ಲಿ ಭರತ ವರ್ಷೆ, ಭರತಖಂಡೆ, ದಂಡಕಾರಿಣೆ, ಗೋದಾವರಿಯ ದಕ್ಷಿಣ ಭಾಗೆ, ಶಾಲಿವಾನ ಶಾಖೆ, ಬೌದ್ಧಾವತಾರೆ, ಮಾಂಡವ್ಯ ಕ್ಷೇತ್ರ, ನಮ್ಮದು ಕಲ್ಯಾಣಿಪುರಿ ನಗರೆ, ಅಸ್ಮಿನ್ ವರ್ತಮಾನ ವ್ಯವಹಾರಿಕೆ ಬಾಪ ಅಂತ ಕರಿತೀವಿ. ಬ್ರಹ್ಮಕಲ್ಪೆ, ಕಲ್ಪ ಬಂದ್ಬಿಟ್ಟು ಬ್ರಹ್ಮ, ಸೂರ್ಯ ಸಾವರ್ಣಿಕೆ ಮನ್ವಂತರ ಇವಾಗ ನಡೀತಾ ಇರೋದು. ಅಲ್ಲಿ ಬಂದ್ಬಿಟ್ಟು ಇವರೆಲ್ಲ ಕಲಿಯುಗ ಅಂತಾರೆ. ಅಲ್ಲಿ ನಾವು ನಮ್ಮ ಗುರು ಅಮರ ಬಂದ್ಬಿಟ್ಟು ಕೃತಿಯುಗ ಅಂತಾರೆ, ಯಾಕಂದ್ರೆ ವಿ ಆರ್ ದ ಕೃತಿಯುಗ, ಕಲಿಯುಗ ಸೆಂಟರ್. ಆಮೇಲೆ ಸಂಧ್ಯಾಕಾಲೆ ಚಾಂದ್ರಮಾನೇನ ಪ್ರಭಾದಿ ಷಷ್ಠಿ ಸಂವತ್ಸರ ಮಧ್ಯೆ ಇವಾಗ ಕ್ರೋಧಿನಾಮ ಸಂವತ್ಸರೆ ಪ್ಲಸ್ ತಿಥಿ ಅಷ್ಟಮಿ ನಕ್ಷತ್ರ ಚೈತ್ರ ಚಿತ್ರ ನಕ್ಷತ್ರ ಭಾನುವಾರ ಯುಕ್ತ ಪರಮೇಶ್ವರ ಪ್ರೀತ್ಯರ್ಥಂ ಅಂತ ಹೇಳ್ತೀವಿ. ಇಟ್ ಈಸ್ ಎ ಇನ್ವಿಟೇಷನ್ ಫಾರ್ ದ ಡಿವಿನಿಟಿ, ಪ್ಲೀಸ್ ಕಮ್ ಅಂಡ್ ಬ್ಲೆಸ್ ದ ಸ್ಪಿರಿಚುವಲ್ ಸಾಧನೆ ವಿಚ್ ಐ ಆಮ್ ಡೂಯಿಂಗ್ ಅಂತ ಅಷ್ಟೇ, ಬೇರೆ. ನಾನು ಒಂದು ಬುಕ್ ಓದುವಾಗ ನನಗೆ ಅದರಲ್ಲಿ ಸಿಕ್ಕಿದ್ದೇನೆಂದ್ರೆ, ಈ ರೀತಿ ನಾವು ಮಂತ್ರಗಳನ್ನ ಯಾಕೆ ಪಠನೆ ಮಾಡ್ತೀವಿ ಅಂದ್ರೆ, ಆ ಟೈಮ್ನಲ್ಲಿ ಗ್ರಹಗಳು ಯಾವ ರೀತಿಯಲ್ಲಿರುತ್ತೆ, ಇಲ್ಲ ಇದು ಸಂಕಲ್ಪ ಬಂದ್ಬಿಟ್ಟು ಬೆಳಗ್ಗೆ ಹೊತ್ತು ಹೇಳ್ಬೇಕು. ಆಮೇಲೆ ಕೆಲವು ಫಂಕ್ಷನ್ಸ್ ಮಾಡ್ತಾರಲ್ಲ, ಸ್ಪಿರಿಚುವಲ್ ಫಂಕ್ಷನ್ಸ್, ಆವಾಗ ದ ಇನ್ವೈಟ್ ದ ಡಿವಿನಿಟೀಸ್, ಆವಾಗ ಅದನ್ನ ಹೇಳ್ತಾರೆ. ಬೌದ್ಧ ಅವತಾರ ಅಂದ್ರೆ ಬುದ್ಧ ಇಸ್ ದ ಪ್ರಿಸೈಡಿಂಗ್ ಯುಗ ಪುರುಷ, ಅರ್ಥ ಆಯ್ತಾ? ಇವಾಗ ಭಗವಾನ್ ಕಲ್ಕಿ ಬಂದ್ಮೇಲೆ ಬುದ್ಧ ವಿಲ್ ಹ್ಯಾಂಡ್ ಓವರ್ ದ ರೈನ್ಸ್ ಟು ಕಲ್ಕಿ ಭಗವಾನ್. ಇಟ್ ವಿಲ್ ಬಿಕಮ್ ಕಲ್ಕಿ ಅವತಾರ ಅಂತ. 7th ಗೇಟ್ ಆಫ್ ಶಂಬಲಾ ಇಸ್ ವೈಶಾಖ ವ್ಯಾಲಿ. ಅಲ್ಲಿ ವೈಶಾಖ ಪೌರ್ಣಮಿ ದಿವಸ ಅಲ್ಲಿ ಬುದ್ಧ ಡಿಸೆಂಡ್ಸ್ ದೇರ್ ಅಂಡ್ ಆಲ್ ದ ಡಿವಿನಿಟೀಸ್ ಸ್ಪಿರಿಚುವಲ್ ಅಂಡ್ ಆಸ್ಟ್ರಲಿ ಅಂಡ್ ಫಿಸಿಕಲಿ ಆಲ್ ದ ವಿಲ್ ಬಿ ದೇರ್, ಆಲ್ ದ ರಿಷೀಸ್ ವಿಲ್ ಬಿ ದೇರ್. ದೇ ವಿಲ್ ಗಿವ್ ದ ಬ್ಯಾಲೆನ್ಸ್ ಶೀಟ್ ಏನೇನಾಗಿದೆ ಅಂತ ಫಾರ್ 1 year. ಅದನ್ನ ದ ಲಾರ್ಡ್ ಗೋಸ್ ಥ್ರೂ ಇಟ್ and any changes what they'll discuss afterwards he'll go off. ಅದರಲ್ಲಿ ಒಂದೇ ಒಂದು ಡೌಟ್ ಇಟ್ಕೊಂಡಿದೆ ಸರ್. ತ್ರೇತಾಯುಗದಲ್ಲಿ ಈ ಮಂತ್ರಗಳನ್ನ ಜಪಿಸ್ ಅದು ಸಂಕಲ್ಪ ಅನ್ನೋದು ಶುರುವಾಯಿತು. ಭರತ ಖಂಡ ಅನ್ನೋದು ಜಂಬೂ ದ್ವೀಪ ಅನ್ನೋದು ತ್ರೇತಾಯುಗದಲ್ಲಿ. ಹೌದು. ಬಟ್ ಆದ್ರೆ ರಾಮನ ಅವತಾರ ಆದ್ಮೇಲೆ ಬುದ್ಧನ ಅವತಾರ ಬಂತು. ಹೌದು. ಬಟ್ ಬೌದ್ಧ ಅವತಾರ ಅಂತ ಅವಾಗಿಂದ ಬಳಸ್ತಾ ಇದ್ದಾರೆ. ಅದು ನಮ್ಮ ಈ ಕಲಿಯುಗ ಶುರು ಆದ್ಮೇಲೆ ಅದನ್ನ ಬೌದ್ಧ ಅವತಾರ ಬಂತದ್ದು. ಇವಾಗ ಕಲಿಯುಗ, ಇವಾಗ ಕಲಿಯುಗಕ್ಕೆ he was presiding deity. Okay. Yuga Purusha. For Kali Yuga, he was Yuga Purusha. For Dwapara Yuga, someone would have been Yuga Purusha. For Treta Yuga, someone would have been Yuga Purusha. Atara. They keep changing. Even next Yuga Purusha will be Kalki Bhagwan. Everything is changeable. Nothing is permanent.
ಬಟ್ ಕೆಲವರು ಅದನ್ನೇ ಬಳಸ್ತಾ ಇದ್ದಾರೆ. ಅದು ಬಿಕಾಸ್ ಆಫ್ ದರ್ ignorance and they don't know the changes which have taken place. It is their ignorance ಅನ್ಬೋದು, ಇಲ್ಲ their ego ಅನ್ಬೋದು, ಇಲ್ಲ their greediness, anything you can place.